ಈ ವರ್ಷದ ಹೊಸ ವರ್ಷದ ಒಂದು ಸಂಭ್ರಮ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ದಿನಾಂಕ 31 ಡಿಸೆಂಬರ್ 2024 ಮತ್ತು ದಿನಾಂಕ 1/1/2025ರಂದು ಪ್ರವಾಸಿ ಸ್ಥಳಗಳಾದ KR ಸಾಗರ ಮತ್ತು ಸುತ್ತಮುತ್ತಲಿನ ಬ್ಯಾಕ್ ವಾಟರ್ಸ್ ಇರ್ಬೋದು ಅಥವಾ ಉದ್ಯಾನವನದ ಸುತ್ತಮುತ್ತಲ ಪ್ರದೇಶ ಇರ್ಬೋದು, ಬಲಮುರಿ, ಎಡಮುರಿ, ನದಿ ತೀರದ ದಂಡೆಗಳಿರ್ಬೋದು. ಅದೇ ಥರ ಮಳವಳ್ಳಿ ತಾಲೂಕಿನ ಕಾವೇರಿ ದಂಡೆಯಲ್ಲಿ ಅಂತಂದರೆ ಮುತ್ತತ್ತಿ ಫಾರೆಸ್ಟ್ ಸೇರಿದಂತೆ ಮುತ್ತತ್ತಿ ಮತ್ತು ಇತರೆ ಪ್ರವಾಸಿ ಸ್ಥಾನಗಳಲ್ಲಿ ಪ್ರವಾಸಿಗರು ಅಥವಾ ಇತರರು ಬಂದು ಹೊಸ ವರ್ಷ ಆಚರಣೆ ಮಾಡುವ ಒಂದು ಸಂದರ್ಭದಲ್ಲಿ ಅವರು ಮೋಜು ಮಸ್ತಿ ಮಾಡುವುದು ಮತ್ತು ಮದ್ಯಪಾನ ಮತ್ತು ಇನ್ನಿತರ ಗಾಂಜಾದಂಥ ಪದಾರ್ಥಗಳನ್ನು ಸೇವನೆ ಮಾಡಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗುವುದು ಯಾರಾದರೂ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಆ ಒಂದು ಭಾಗದಲ್ಲಿ ಮತ್ತು ಮಳವಳ್ಳಿ ತಾಲೂಕಿನ ಕಾವೇರಿ ತೀರದ ಒಂದು ಭಾಗದಲ್ಲಿ ಮುತ್ತತ್ತಿ ಫಾರೆಸ್ಟ್ ಸೇರಿದಂತೆ ಆ ಭಾಗದಲ್ಲಿ ನಾವು ಈಗಾಗಲೇ ಸಂಬಂಧಿಸಿದ ಇಬ್ಬರು ತಹಸೀಲ್ದಾರ್ ಅವರಿಂದ ಒಂದು ನಿಷೇಧಾಜ್ಞೆಯನ್ನು ಸಹಿತ ನಾವು ಜಾರಿಗೊಳಿಸಿದ್ದೀವಿ. ದಿನಾಂಕ 30, 31 ಮತ್ತು 1ರಂದು ಒಟ್ಟು 2 ದಿನಗಳ ಕಾಲ ಒಂದು ನಿಷೇಧಾಜ್ಞೆ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ಗುಂಪು ಕಟ್ಟಿಕೊಂಡು ನದಿ ತೀರದಲ್ಲಿ ನೀರಿಗೆ ಇಳಿಯುವುದಾಗಲಿ ಅಥವಾ ಅಕ್ರಮ ಚಟುವಟಿಕೆಗಳಲ್ಲಿ ಗಾಂಜಾದಂಥ ಪದಾರ್ಥಗಳನ್ನು ತೆಗೆದುಕೊಂಡು ಬರುವುದು, ಮದ್ಯಪಾನ ಮಾಡಿ ಎಲ್ಲೆಂದರಲ್ಲಿ ಮದ್ಯಪಾನ ಮಾಡಿಕೊಂಡು ಮೋಜು ಮಸ್ತಿ ಮಾಡೋದು, ಇದನ್ನು ನಾವು ಈಗಾಗಲೇ ನಿಷೇಧವನ್ನು ಮಾಡಿದ್ದೀವಿ. ಮತ್ತು ಏನು 31ನೇ ತಾರೀಕು ರಾತ್ರಿ ದಿನ ಭಾಳಷ್ಟು ಕಡೆಗಳಲ್ಲಿ ಅನೇಕ ಸಂಖ್ಯೆಯಲ್ಲಿ ಹೆಚ್ಚಿನ ಸಾರ್ವಜನಿಕರು ರಸ್ತೆಗೆ ಬಂದು ಒಂದು ಹೊಸ ವರ್ಷದ ಒಂದು ಆಚರಣೆಯನ್ನು ಮಾಡುವುದರಿಂದ ಅದಕ್ಕೂ ಸರಿಯಾದ ರೀತಿಯಿಂದ ನಾವು ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದೀವಿ. ಅಂಥ ರಸ್ತೆಗಳನ್ನು ನಾವು ಈಗಾಗಲೇ ಗುರುತಿಸಿ ಅಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕೋದ್ರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಸಹಿತ ನಾವು ನಿಯೋಜನೆ ಮಾಡಿದ್ದೀವಿ. ಮತ್ತು ಯಾವುದಾದ್ರೂ ದೊಡ್ಡ ಪ್ರೋಗ್ರಾಮ್ಗಳೇನಾದರೂ ಆಯೋಜನೆ ಮಾಡಿದರೆ ಆ ಪ್ರೋಗ್ರಾಮ್ಗಳು ಸಹಿತ ನಾವು ಪರ್ಮಿಷನ್ ಕೊಡಲಿಕ್ಕೆ ಸಾಕಷ್ಟು ಮಾನದಂಡಗಳನ್ನು ಅನುಸರಿಸಿ ಅವರಿಗೆ ಪರ್ಮಿಷನನ್ನು ನೀಡಲಾಗ್ತದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರ್ದು ಮತ್ತು ಅನಧಿಕೃತವಾಗಿ ಅಕ್ರಮ ಚಟುವಟಿಕೆಗಳು ನಡೆಯಬಾರ್ದು ಒಂದು ಉದ್ದೇಶದಿಂದ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಅದು ಒಂದು ಕಾರಣ ಇದೆ. ಮತ್ತು ಮದ್ಯಪಾನ ಮಾಡಿ ರಾತ್ರಿ ವೇಳೆಯಲ್ಲಿ ಮದ್ಯಪಾನ ಮಾಡಿ ನೀರಿಗಿಳಿಯೋದು ಅದು ಒಂದು ಸಹಿತ ಸೇಫ್ಟಿ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತೇಳಿ ಈ ಒಂದು ಕ್ರಮವನ್ನು ಮಾಡಿದ್ದೀವಿ.